ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಇದು ಚಗಟೆ ಸೊಪ್ಪು. ಇವತ್ತು ಚಗಟೆ ಸೊಪ್ಪಿನಿಂದ ದೋಸೆ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ. ಮೊನ್ನೆ ಅಷ್ಟೇ ಚಗಟೆ ಸೊಪ್ಪಿನಿಂದ ಪಲ್ಯ ಮಾಡಿದ್ದೆ. ಅದನ್ನೆಲ್ಲ ನೀವು ಇಷ್ಟಪಟ್ಟಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಂತೂ ತುಂಬ ಸಿಂಪಲ್ಲಾಗಿ ಮಾಡೋದು, ಆದರೆ ತುಂಬಾ ರುಚಿಯಾಗಿರುತ್ತೆ. ದೋಸೆಗೆ ಹಾಗೂ ಚಪಾತಿಗೆ ಇದು ತುಂಬಾ ಒಳ್ಳೆಯದು. ಹಾಗೆ ನೋಡಿ, ಈ ಚಗಟೆ ಸೊಪ್ಪು ಯಾವ ರೀತಿ ಇರುತ್ತಂದರೆ ನೀವು ಒಮ್ಮೆ ನೋಡ್ಕೊಂಡು ಬಿಡಬೇಕು. ಯಾಕೆಂದರೆ ಇದೇ ಥರ ಇರುವ ಇನ್ನೊಂದು ರೀತಿಯ ಗಿಡ ಇದೆ. ಇವೆರಡರ ಡಿಫ್ರೆನ್ಸನ್ನು ತೋರಿಸೋ ಒಂದು ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೋಡಿಕೊಂಡು ಈ ಚಗಟೆ ಸೊಪ್ಪನ್ನು ನೀವು ಆಯ್ದುಕೊಳ್ಳಿ. ಯಾಕೆಂದರೆ ಮತ್ತೊಂದು ರೀತಿಯ ಈ ಸೊಪ್ಪನ್ನು ನಾವು ಆಹಾರಕ್ಕೆ ಉಪಯೋಗಿಸುವುದಿಲ್ಲ. ಓಕೆ ಫ್ರೆಂಡ್ಸ್, ಈಗ ಚಗಟೆ ಸೊಪ್ಪಿನ ದೋಸೆ ಹೇಗೆ ಮಾಡೋದಂತ ನೋಡಿ, ಹಾಗೆ ಮಕ್ಕಳಿಗೆ ಕೂಡ ಅದನ್ನು ಮಾಡಿಕೊಡಿ. ನೋಡಿ ಫ್ರೆಂಡ್ಸ್, ನಾನು ಸುಮಾರು 2 ಹಿಡಿಯಷ್ಟು ಸೊಪ್ಪನ್ನು ಆಯ್ದುಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ನೋಡಿ, 1 ಗ್ಲಾಸ್ನಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ. ಅದನ್ನು ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ. ಇಲ್ಲೇ ಮಿಕ್ಸಿ ಜಾರಿಗೆ ನೋಡಿ ಸುಮಾರು 3 ಚಮಚದಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೇನೆ. ಆನಂತರ 1 ಸ್ಪೂನ್ನಷ್ಟು ಧನಿಯಾ, ಹಾಗೆ ನೋಡಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಮತ್ತು ನೋಡಿ ಒಂದು 4 ಕೆಂಪು ಮೆಣಸುಗಳನ್ನು ಹಾಕ್ಕೊಂಡಿದ್ದೇನೆ. ಮೆಣಸು ಖಾರ ಇದ್ದರೆ 2 ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ನೋಡಿ, ಇಲ್ಲಿ ನಾನು 3 ಸ್ಪೂನ್ನಷ್ಟು ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ, ರುಬ್ಬುವಾಗಲೇ ಸುಮಾರು 3/4 ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಬಿಡಿ. ಹಾಗೆ ಇವುಗಳ ಜೊತೆಗೆ ಈ ಸೊಪ್ಪನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ. ನೋಡಿ, ಎಲ್ಲ ಸೊಪ್ಪು ಈಗ ಮಿಕ್ಸಿ ಜಾರಿಗೆ ಹಿಡಿಸ್ತಾ ಇಲ್ಲ, ಹಾಗೆ ಅರ್ಧದಷ್ಟೇ ಇದಕ್ಕೆ ಸೇರಿಸಿದ್ದೇನೆ. ನೋಡಿ, ರುಬ್ಬಲಿಕ್ಕೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಈಗ ಸೇರಿಸಿ ಇದನ್ನು ರುಬ್ಬಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಮಿಕ್ಸಿ ಆನ್ ಮಾಡಿ ತಗೊಂಡು ಬಂದಿದ್ದೇನೆ. ಯಾಕೆಂದರೆ ಈಗ ಉಳಿದ ಸೊಪ್ಪನ್ನು ಕೂಡ ಇದೇ ಮಿಕ್ಸಿ ಜಾರಿಗೆ ನಾವು ಸೇರಿಸ್ಬೇಕಲ್ವಾ. ಅದಕ್ಕೆ ನೋಡಿ, ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಇದನ್ನು ಫೈನ್ ಪೇಸ್ಟ್ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಸೂಪರ್! ನೋಡಿ, ರುಬ್ಬಿ ತಂದೆ ನಾನೀಗ. ತುಂಬ ಚಂದದ ಕಲರ್ ಬಂದಿದೆ ಅಲ್ವೇ. ನೋಡಿ, ಅದನ್ನು ಈಗ ಬೌಲ್ಗೆ ಹಾಕಿಬಿಟ್ಟು, ಅಂದರೆ ದೋಸೆ ಹಿಟ್ಟಿನ ರೀತಿಯಾಗಿ ಇದನ್ನು ತೆಳ್ಳಗೆ ಮಾಡ್ಕೊಳ್ಳಿ. ಹಿಟ್ಟು ತುಂಬ ದಪ್ಪಗಿದ್ರೂ ಕೂಡ ದೋಸೆ ತೆಳ್ಳಗೆ ಹೊಯ್ಲಿಕ್ಕೆ ಆಗೋದಿಲ್ಲ. ಅದನ್ನು ನೋಡಿ ಸರಿಯಾದ ಹದದಲ್ಲಿ ದೋಸೆ ಹಿಟ್ಟನ್ನು ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ ಸ್ಟವ್ ಮೇಲೆ ತವಾ ಇಡ್ತಾ ಇದ್ದೇನೆ. ತವಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೇ ಮಾಡ್ಕೊತಾ ಇದ್ದೇನೆ. ಆನಂತರ ನೋಡಿ, ತುಂಬ ಈಸಿಯಾಗಿ ಈಗ ದೋಸೆಯನ್ನು ಹಾಕ್ತಾಯಿದ್ದೇನೆ. ಸ್ನೇಹಿತರೆ, ಇಷ್ಟು ಒಳ್ಳೆ ಐರನ್ ಕಂಟೆಂಟ್ ಇರುವ ಲೀವ್ಸನ್ನು ನೀವು ಖಂಡಿತ ಬಿಡಬೇಡಿ. ನಾವು ಐರನ್ ಕಂಟೆಂಟ್ ಬೇಕು ಅಂತ ಏನೆಲ್ಲ ಸಾಹಸ ಮಾಡ್ತಾ ಇರ್ತೀವಿ ಅಲ್ವೇ. ನೋಡಿ, ಇಷ್ಟು ಸುಲಭವಾಗಿ ಸಿಗುವುದನ್ನು ಯಾಕೆ ನಾವು ಮಾಡ್ತಾ ಇಲ್ಲ? ನೋಡಿದ್ರಾ, ತುಂಬ ಈಸಿಯಾಗಿ ದೋಸೆ ಮಾಡಿ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ ಹಸಿರು ದೋಸೆಗಳಿಂದ ನಮ್ಮ ಜೀವನವನ್ನು ಕೂಡ ನಾವು ಹಸಿರಾಗಿ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ತುಪ್ಪ ಹಾಕಿ ತಿನ್ಬೋದು. ಹಾಗೆ ನೀವು ಹಸಿಮೆಣಸಿನ ಚಟ್ನಿ ಮಾಡಿಕೊಂಡು ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ.